ಎಲ್ರಿಗೂ ನಮಸ್ತೆ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದು ಕೂಡ ನಮ್ಮೂರಿನ ಜಾತ್ರೆಯ ಕಂಟಿನ್ಯೂ ವ್ಲಾಗ್ ಆಗಿರುತ್ತೆ. ಅವತ್ತು ನೈಟು ಮಲಗೋದಕ್ಕೆ ಲೇಟ್ ಆಗಿತ್ತು, ಅಂದರೆ ನಾಟಕ ನೋಡ್ಕೊಂಡು ಬಂದಿದ್ವಲ್ಲ, ಸೊ ಅದಕ್ಕೆ ಅಂತ ಹೇಳ್ಬಿಟ್ಟು ಎಲ್ಲರೂ ಸ್ವಲ್ಪ ಲೇಟಾಗೇ ಎದ್ವಿ. ಲೇಟಾಗಿ ಎದ್ದು ಮಾಮೂಲಿ ಕೆಲಸ ಇದ್ದೇ ಇರುತ್ತಲ್ವ, ಪಾತ್ರೆ ತೊಳೆಯೋದು, ನೀರು ಹಿಡಿಯೋದು, ಇದೆಲ್ಲ ಡೈಲಿ ರೊಟೀನೇ ಆಗಿರುತ್ತೆ. ಸೊ ನಮ್ಮ ಅತ್ತೆ ಮತ್ತು ನಮ್ಮ ಅಕ್ಕ ಎಲ್ಲ ಪಾತ್ರೆ ತೊಳೆದ್ರು. ಅರ್ಚನಾ ಒಳಗಡೆಯಿಂದ ಈಚೆಗೆಲ್ಲ ಕಸ ಹೊಡೆದ್ಬಿಟ್ಟು ಅವಳೇ ಮನೆಯೆಲ್ಲ ಒರೆಸ್ತೀನಿ ಬಿಡತ್ತೆ ಅಂತೆಲ್ಲ ಹೇಳಿದ್ಲು. ನಮ್ಮ ಮನೆಯವರು ನೈಟು ಲೈಟೆಲ್ಲ ಎಳ್ದಿದ್ರು, ಹೊರಗಡೆ ಎಲ್ಲ ಜನ ಎಲ್ಲ ಕೂತ್ಕೊತಾರೆ, ಮಲಗ್ತಾರೆ ಅಂತೆಲ್ಲ ಬೇರೆ ಲೈಟೆಲ್ಲ ಹಾಕಿದ್ರು. ಅದು ಹಾಳಾಗುತ್ತೆ ಅಂತ ಹೇಳ್ಬಿಟ್ಟು ವೈರೆಲ್ಲ ಎತ್ತಿಡ್ತಿದ್ರು. ನನ್ನ ಮಗ ಹೋಗಿ ತೀಟೆ ಮಾಡ್ತಾನೆ ಅಂತ. ನೆಕ್ಸ್ಟು ಕಾಫಿ ಮಾಡೋಣ ಅಂತ ಹೇಳ್ಬಿಟ್ಟು ಬಂದ್ವಿ. ಅರ್ಚನಾ ಅತ್ತೆ ಒಂದು 5 ನಿಮಿಷ ಇರಿ, ಮನೆ ಒರೆಸ್ತೀನಿ ಅಂತೆಲ್ಲ ಹೇಳಿದ್ಲು. ಸರಿ ಅಂತ ಹೇಳ್ಬಿಟ್ಟು ನಾವು ಎಲ್ಲರೂ ಅವಳು ಒರೆಸೋವರೆಗೂ ಓಡಾಡೋದು ಯಾಕೆ ಅಂತ ಹೇಳ್ಬಿಟ್ಟು ಹೊರಗಡೆನೇ ಕೂತ್ಕೊಂಡಿದ್ವಿ. ಅಂದರೆ ನಮ್ಮಮ್ಮ ಅಂದರೆ ಬಂದಿದ್ದ ದಿನ ಊಟ ಮಾಡಿದ್ದಿದ್ದು 11 ಗಂಟೆಗೆ. ತಿರ್ಗಾ ನೈಟೆಲ್ಲ ಅವ್ರೇನು ತಿಂದೇ ಇಲ್ಲ, ಹಂಗೆ ಇದ್ದರು. ಅವರು ಮಟನು ಚಿಕನ್ನು ಮಾಡಿದ್ದಾಗ ಅದೇ ಥರ ಮಾಡ್ತಾರೆ. ಸೊ ಅದಕ್ಕೇ ಫಸ್ಟು ಮನೆಯೆಲ್ಲ ಕ್ಲೀನ್ ಮಾಡಿಬಿಟ್ಟು ಪಾತ್ರೆ ಎಲ್ಲ ಹೊರಗಡೆ ಹಾಕಿ ಎಲ್ಲ ತೊಳೆದೆಲ್ಲ ಆದಮೇಲೆ ಲಾಸ್ಟಿಗೆ ಅವ್ರಿಗೆ ಕಾಫಿ ಮಾಡಿಕೊಟ್ಟು ಸ್ವಲ್ಪ ತಿಂಡಿ ಏನಾದರೂ ಮಾಡೋಣ ಅಂತ ಹೇಳ್ಬಿಟ್ಟು ಆ ಥರ ಐಡಿಯಾ ಮಾಡ್ಕೊಂಡಿದ್ದು. ಅದಕ್ಕೆ ಅಂತೇಳಿ ಅಮ್ಮನ್ನೇ ಕೂರಿಸಿ, ಅಮ್ಮ ನೀನೇ ಹಚ್ಕೊಡು ತಿಂಡಿಗೆಲ್ಲ ಅಂತ ಹೇಳ್ಬಿಟ್ಟು ಅವರೇ ಕೂತ್ಕೊಂಡು ಹೇಳಿದ್ವಿ. ಅವರು ಕೂಡ ಕೂತ್ಕೊಂಡು ಹಚ್ಕೊಡ್ತಿದ್ದಾರೆ. ಅರ್ಚನಾ ಅತ್ತೆ ನಾನು ಮಾಡ್ತೀನಿ ಅಂತೆಲ್ಲ ಹೇಳ್ತಿದ್ದಾಳೆ. ಫಸ್ಟು ತಿಂಡಿ ತಿಂದ್ಬಿಟ್ಟು ಆಮೇಲೆ ಕಾಫಿ ಮಾಡಿಕೊಡ್ತೀನಿ, ಚೆನ್ನಾಗಿರುತ್ತೆ ಅಂತೆಲ್ಲ ಹೇಳಿದ್ಲು. ಸರಿ ಹಾಗೆ ಮಾಡು ಅಂತ ಹೇಳ್ಬಿಟ್ಟು ಆಮೇಲೆ ರವೆ ತರಿಸಿಟ್ಟಿದ್ವಿ. ರವೆ ಉಪ್ಪಿಟ್ಟೆ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ಬೆಳಗ್ಗೆ ತಿಂಡಿಗೆ ಬೇಗ ಆಗುತ್ತೆ ಅಂತೇಳಿ ಅರ್ಚನಾನೇ ಎಲ್ಲ ಮಾಡಿದ್ಲು. ಅಷ್ಟರಲ್ಲಿ ನಾವು ರಿಲೇಷನ್ಗೆಲ್ಲ ಹೇಳಿದ್ವಿ. ಅವರು ನೈಟು ಕೆಲವರು ಒಂದು ಸ್ವಲ್ಪ ಜನ ನೈಟೇ ಎಲ್ಲ ಬಂದಿದ್ದರು. ಮತ್ತು ಮಾರ್ನಿಂಗು ಕೂಡ ಆಗಲೇ 9:30-10 ಗಂಟೆ ಆಗ್ತಾ ಬಂದಿತ್ತು. ಅವಾಗೂ ಕೂಡ ಎಲ್ಲ ಬರೋರೆಲ್ಲ ಹೇಳಿದ್ವಲ್ಲ ಜಾತ್ರೆಗೆ, ಅವರು ಕೂಡ ಎಲ್ಲ ಬರ್ತಿದ್ರು. ಅಂಕಲ್ ಅಲ್ಲಿ ಕೂತ್ಕೊಂಡು ಊಟ ಮಾಡಿ ಅಂದರೆ ಇಲ್ಲ ಇಲ್ಲೇ ಚೆನ್ನಾಗೈತೆ ಅಂತೇಳಿ ಬಂಡೆ ಮೇಲೆ ಕೂತ್ಕೊಂಡು ಊಟ ಮಾಡಿದ್ರು. ಅವರು ನಮ್ಮ ಪಕ್ಕದ ಮನೆಯವರೇ, ತುಂಬ ಒಳ್ಳೆಯವರು. ಏನಾದರೂ ಅಂದರೆ ತುಂಬ ಸಪೋರ್ಟಿವ್ ಆಗಿರ್ತಾರೆ ನಮಗೆಲ್ರೂ. ಅವರು ಅಂದರೆ ನಮಗೆಲ್ರಿಗೂ ತುಂಬ ಇಷ್ಟ. ಸೊ ನಮ್ಮ ಬಾವ ಎಲ್ಲ ಕೂತ್ಕೊಂಡು, ಅವರು ಹೊರಗಡೆ ಚೇರ್ ಮೇಲೆ ಆಗಲ್ಲ ಅಂತ ಹೇಳ್ಬಿಟ್ಟು ನಮ್ಮ ಪ್ರೇಕ್ಷೆ ಬೇರೆ ಹಠ ಮಾಡ್ತಿದ್ಲು. ಅದಕ್ಕೆ ಅಂತೇಳಿ ಅವರು ಕೂತ್ಕೊಂಡು ಊಟ ಮಾಡಿದ್ರು. ಸೊ ಫೈನಲಿ ಅವಳು ಉಪ್ಪಿಟ್ಟು ಆಗಿದೆ ಅತ್ತೆ, ನೀವು ತಿನ್ನಿ ಅಂತ ಹೇಳಿದ್ಲು. ನಾನು ಆಯಿತು ಅಂತ ಹೇಳ್ಬಿಟ್ಟು ಅಮ್ಮಂಗೂ ನನ್ನ ತಂಗಿ ಅವಳು ಚಿಕನ್ ತಿನ್ನಿ ಅಂತ ಹೇಳಿದ್ರೆ ಇಲ್ಲ ನನಗೆ ಬೇಡ ಅಂತ ಹೇಳಿದ್ಲು. ಅವಳು ನೈಟ್ ಒಂದೇ ಟೈಮೇ ತಿಂದಿದ್ದು, ಬೇಡ ಹೀಟಾಗುತ್ತೆ ಅಂತ ಹೇಳ್ಬಿಟ್ಟು ಅವಳು ಕೂಡ ಉಪ್ಪಿಟ್ಟೆ ತಿಂದಳು. ಅಮ್ಮ ನೋಡಿ ಆಗಲೇ ಮಟನ್ ಚಿಕನ್ ಅಂತ ಹೇಳಿದ್ರೆ ಅವರು ಸ್ವಲ್ಪ ದೂರನೇ, ಅದಕ್ಕೆ ಈ ಕಡೆ ಬಂದು ಕೂತ್ಕೊಂಡಿದ್ದಾರೆ. ಸರಿ ನೀನು ಇಲ್ಲೇ ಕೂತ್ಕೊಂಡು ನೆರಳೈತೆ ಅಂತ ಹೇಳ್ಬಿಟ್ಟು ಅಮ್ಮ ಒಂದು ಸೈಡಿಗೆ ಕೂತ್ಕೊಂಡಿದ್ರು. ಅಕ್ಕ ಅರ್ಚನಾ ಎಲ್ಲ ಊಟ ಮಾಡಿದ್ರು. ನಾವು ಕೂಡ, ನನಗೆ ಒಳಗಡೆ ತಿಂದರೆ ಇಷ್ಟ ಆಗಲ್ಲ, ಹಂಗಾಗಿ ಎಲ್ಲರ ಜೊತೆನೇ ಹೊರಗಡೆನೇ, ಯಾವಾಗ ಹೋದ್ರೂ ಅಷ್ಟೇ ನಾನು ಹೊರಗಡೆನೇ ಕೂತ್ಕೊಂಡು ಆ ಕಲ್ಲ ಮೇಲೆ ಕೂತ್ಕೊಂಡು ಊಟ ಮಾಡ್ತಿರ್ತೀನಿ. ನನಗಿಷ್ಟ ಅಂತಲೇ ಇಲ್ಲೇ ಹೊರಗಡೆನೇ ಕಲ್ಲ ಮೇಲೆ ತಿಂತಿರ್ತೀನಿ ಯಾವಾಗ್ಲೂ. ಹಾಗೆ ನಮ್ಮ ನಾದಿನಿ ಮತ್ತು ನನ್ನ ತಂಗಿ ಗಂಡ, ನನ್ನ ಮಗ ಎಲ್ಲರೂ ಜೊತೆಗೆ ತಿಂತಿದ್ವಿ. ಅಂದರೆ ಎಲ್ಲ ಜೊತೆಗೆ ಕೂತ್ಕೊಂಡಿದ್ವಿ ಊಟ ಮಾಡೋಣ ಅಂತ ಹೇಳ್ಬಿಟ್ಟು. ಅವರೆಲ್ಲ ಮಟನ್ನು ಚಿಕನ್ ತಿಂತಿದ್ರು. ನಾನು ಉಪ್ಪಿಟ್ಟು, ನಾನೇನು ತಿನ್ನಲ್ಲ, ಉಪ್ಪಿಟ್ಟು ತಿಂತಿದ್ದೀನಿ. ಮಟನ್ ಸಾರು ತಿನ್ನೋಕ್ಕೆ ಫೆಕ್ಸು. ಅಬ್ಬಬ್ಬ ಬಿಡಮ್, ಚೆನ್ನಾಗಿದೆ. ಕುಲ್ಟಿನೇ ರಾ ಮನು. ನಮ್ಮ ಅಕ್ಕ ಸುಮ್ಮನೆ ತಮಾಷೆಗೆ ಫೆಕ್ಸ್ ಹಾಕೊಂಡು ನಗಾಡ್ತಿದ್ಲು. ಹಾಗೆ ಜಾತ್ರೆ ಅಂತ ಎಲ್ಲ ಹೇಳಿದ್ವಲ್ಲ, ಹಂಗಾಗಿ ಎಲ್ಲ ರಿಲೇಟಿವ್ಸ್ ಎಲ್ಲ ಬರ್ತಾಯಿದ್ರು. ನೈಟು ಸ್ವಲ್ಪ ಜನ ಬಂದಿದ್ದರು, ಮಾರ್ನಿಂಗ್ ಕೂಡ ಎಲ್ಲ ಬರ್ತಿದ್ರು. ನಾನು ರೆಡಿ ಆಗಿಬಿಟ್ಟು ನನ್ನ ಫ್ರೆಂಡು ಬರ್ತೀನಿ ಅಂತ ನನಗೆ ಬೆಳಗ್ಗೆನೇ ಫೋನ್ ಮಾಡಿ ಹೇಳಿದ್ಲು. ಅವಳನ್ನೂ ಕೂಡ ಜಾತ್ರೆಗೆ ಇನ್ವೈಟ್ ಮಾಡಿದ್ವಿ. ಸೊ ಬರ್ತೀನಿ ಅಂತ ಹೇಳ್ಬಿಟ್ಟು ಅವಳು ಆಲ್ರೆಡಿ ಫೋನ್ ಮಾಡ್ಕೊತ ಬರ್ತಾಯಿದ್ಲು, ಇಲ್ಲಿದ್ದೀನಿ ಅಂತ. ಆಲ್ರೆಡಿ ನಮ್ಮ ಊರಿಗೆ ಬಂದುಬಿಟ್ಟು ಲೊಕೇಶನ್ ಹತ್ರ ಬಂದಿದ್ದೀನಿ, ನಿಮ್ಮ ಮನೆ ಎಲ್ಲಿ ಅಂದ್ಲು. ನೆನ್ನೆ ನಾನು ಜಾತ್ರೆಗೆ ಹೋಗಿಲ್ಲ ಸುನೀತಾ, ಬಿಸಿಲಿಗೆ ಎದ್ರುಕೊಂಡು ವಾಪಸ್ಸು. ಇವಳು ಸುನೀತಾ ಅಂತ ನನ್ನ ಫ್ರೆಂಡು. ಇವರು ಕೂಡ ತುಮಕೂರಲ್ಲೇ ಇರೋದು, ನಮ್ಮ ಮನೆ ಹತ್ರನೇ. ನನ್ನ ಬೆಸ್ಟ್ ಆ್ಯಂಡ್ ಕ್ಲೋಸ್ ಫ್ರೆಂಡು ಅಂತಲೇ ಹೇಳ್ಬೋದು. ನನಗೆ ತುಮಕೂರಲ್ಲಿ ಇಲ್ಲಿವರೆಗೂ ಯಾರು ಇಷ್ಟೊಂದು ಬೆಸ್ಟು ಫ್ರೆಂಡೇ ಸಿಕ್ಕಿಲ್ಲ ಅಂತ ಹೇಳ್ಬೋದು. ಅಂದರೆ ಬೇರೆ ಕಾಲೇಜ್ ಫ್ರೆಂಡ್ಸ್ ಎಲ್ಲ ಇದ್ದಾರೆ, ಆದರೆ ಇಲ್ಲಿ ಅಂದರೆ ನಾವು ಮುಂಚೆ ಬ್ಯಾಂಗ್ಳೂರಲ್ಲಿ ಇದ್ದಿದ್ದು, ಅವಾಗ ಇಲ್ಲಿಗೆ ಶಿಫ್ಟ್ ಆದಾಗಿಂದ ಈ ಥರ ನನಗೆ ಕ್ಲೋಸ್ ಫ್ರೆಂಡೇ ಸಿಕ್ಕಿರಲಿಲ್ಲ. ಸುನೀತಾ ಸಿಕ್ಕಿದ್ದಾರೆ, ತುಂಬ ಒಳ್ಳೆಯವರು, ನನಗೆ ತುಂಬ ಇಷ್ಟ ಅವಳು ಅಂದರೆ.
ನಾವೇ ಅವ್ರು ಬರ್ಲಿಲ್ಲ ನಾವೇ ಅಷ್ಟೇ ಅಲ್ಲ 100 ಜನ ಇದ್ರು ಒಂದೇ ನಮ್ಮ ಮಾಡಕ್ಕೇನು. ಸುನೀತಾ ಮತ್ತು ಅವರು ಸುನೀತಾ ಸ್ವಂತ ಅಕ್ಕನೇ. ಅವ್ರಿಗೆ ನಮ್ಮ ಅತ್ತೆನ ಮತ್ತು ನಮ್ಮ ಫ್ಯಾಮಿಲಿನ ಎಲ್ರೂ ಪರಿಚಯ ಮಾಡಿಕೊಟ್ಟೆ. ಅವರು ಸ್ವಲ್ಪ ಹೊತ್ತು ಕೂತ್ಕೊಂಡು ನಮ್ಮ ಅತ್ತೆ ಜೊತೆಗೆ ತುಂಬ ಚೆನ್ನಾಗಿ ಮಾತಾಡಿದ್ರು. ನಮ್ಮ ಅತ್ತೆ ಅವ್ರಿಗೆ ತುಂಬ ಇಷ್ಟ ಆಗಿಬಿಟ್ಟಿದ್ದಾರೆ. ತುಂಬ ಒಳ್ಳೆಯವರು, ತುಂಬ ಚೆನ್ನಾಗಿ ಮಾತಾಡ್ತಾರೆ ಅಂತ ಹೇಳ್ಬಿಟ್ಟು ಸುನೀತಾ ಹೇಳಿದ್ಲು. ತುಂಬ ಎಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದಾರೆ ನೀನೆಲ್ಲರೂ ಅಂತ ಹೇಳ್ಬಿಟ್ಟು ತುಂಬ ಖುಷಿಪಟ್ಲು. ಆಮೇಲೆ ಮುದ್ದೆ ಎಲ್ಲ ಬಿಸಿ ಮುದ್ದೆ ಆಯಿತು. ಫಸ್ಟು ಊಟ ಮಾಡಿ ಬನ್ನಿ ಅಂತ ಹೇಳ್ಬಿಟ್ಟು ಊಟಕ್ಕೆ ಎಲ್ಲರೂ ಬಂದರು. ಅದು ಸುನೀತಾ ಅಕ್ಕನ ಮಗ ಮತ್ತು ಸುನೀತಾ ಅವ್ರ ಅಕ್ಕ ಆಮೇಲೆ ಅಂಕಲ್ಲು ಇಷ್ಟು ಜನ ಕೂತ್ಕೊಂಡು ಊಟ ಮಾಡಿದ್ರು. ಮತ್ತು ಸಾಂಬಾರೆಲ್ಲ ತುಂಬ ಚೆನ್ನಾಗಿದೆ ಅಂತೆಲ್ಲ ಹೇಳಿದ್ಲು. ಅವಳು ಆ್ಯಕ್ಚುಲಿ ಯಾವುದು ಅಡುಗೆ ಬೇಗ ಒಪ್ಪೋದಿಲ್ಲ. ಅವಳು ತುಂಬ ಸ್ಟ್ರಾಂಗಾಗಿ ಊಟ ಅಡುಗೆ ಮಾಡ್ತಿರ್ತಾಳೆ. ಉಪ್ಪು ಖಾರ ಎಲ್ಲ ಸ್ಟ್ರಾಂಗಾಗಿರಬೇಕು. ಮಧ್ಯಾಹ್ನ ಕೂಡ ಅವ್ರ ಮನೇಲಿ ಅಂದರೆ ಊಟ ನಾನು ಹೋಗಿ ಮಾಡ್ತಾ ಇರ್ತೀನಲ್ಲ, ತುಂಬ ಸ್ಟ್ರಾಂಗಾಗಿ ಮಾಡ್ತಿರ್ತಾಳೆ. ಹಂಗಾಗಿ ಅವಳು ಯಾರ ಮನೆಗೆ ಹೋದ್ರೂ ಊಟ ಒಪ್ಪೋದಿಲ್ಲ. ಹಂಗಾಗಿ ಇಲ್ಲಿ ನಮ್ಮ ಮನೇಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಕಣೆ ಅಂತೆಲ್ಲ ಹೇಳಿದ್ಲು. ನನಗೆ ತುಂಬ ಖುಷಿ ಆಗೋಯಿತು, ಓಕೆ ನಮ್ಮ ಅಂತೇಳಿ. ಆಮೇಲೆ ಸಾಂಬಾರು ಕೂಡ ಚೆನ್ನಾಗಿತ್ತು, ಮುದ್ದೆ ಎಲ್ಲ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಹೇಳಿದ್ರು. ನನಗಂತೂ ತುಂಬ ಅಂದರೆ ತುಂಬ ಖುಷಿ ಆಯಿತು ಅವಳು ಹೇಳಿದ್ದಕ್ಕೆ. ಅಕ್ಕ ಅಂದರೆ ಸುನೀತರ ಅಕ್ಕಂಗೂ ಕೂಡ ಒಂದೇ ಸಲ ಫೋನ್ ಮಾಡಿ ಹೇಳಿದ್ದು, ಬನ್ನಿ ಅಕ್ಕ ಪ್ಲೀಸ್ ಅಂತ. ಪಾಪ ಅವರು ಕೂಡ ಬಂದರು. ಅವರು ನಮ್ಮೂರ ಪಕ್ಕನೇ ಇರೋದು, ಪರಶುರಾಂಪುರ ಅಂತ ಅವ್ರ ಊರ ಹೆಸರು. ನೋಡಿ ನಮ್ಮ ಫ್ರೆಂಡ್ ಜೊತೆ ಕೂತ್ಕೊಂಡು ಮಾತಾಡ್ತಿದ್ರೆ ನಮ್ಮ ಪ್ರೇಕ್ಷಾ ನಂದು ಚೇರು ಬಿಡು ಚಿಚ್ಚಿ ಅಂತೇಳಿ ಬಿಡಿಸ್ಕೊತಿದ್ದಾಳೆ. ಅವಳು ಚೆನ್ನಾಗಿ ರೆಡಿ ಆಗಿದ್ಲು ನಮ್ಮ ಪ್ರೇಕ್ಷಾ. ಏರ್ಸೆಲ್ಲ ಪಾಪ ಎಲ್ಲ ಕಟ್ ಮಾಡಿ ಹಾಕಿದ್ರು, ಆದರೂ ಕೂಡ ತುಂಬ ಕ್ಯೂಟಾಗಿ ಕಾಣಿಸ್ತಾ ಇದ್ಲು. ಎಲ್ಲರೂ ಕೂತ್ಕೊಂಡು ಮತ್ತು ಎಲೆ ಅಡಿಕೆ ಹಾಕೊಳ್ಳೋಣ ಅಂತ ಹೇಳ್ಬಿಟ್ಟು ಎಲೆ ಅಡಿಕೆ ಹಾಕೊತಾ ಇದ್ರು. ನನ್ನ ಫ್ರೆಂಡ್ಗೆ ಎಲೆ ಅಡಿಕೆ ಅಂದರೆ ತುಂಬ ಇಷ್ಟ. ಅವಳು ಅವ್ರದ್ದು ಶಾಪ್ ಇದೆ, ಅಲ್ಲಿಗೆ ಹೋದಾಗೆಲ್ಲ ನನಗೆ ಮಧ್ಯಾಹ್ನ ಟೈಮ್ ಎಲೆ ಅಡಿಕೆ ಹಾಕಿಸ್ತಾ ಇರ್ತಾಳೆ. ಹಂಗಾಗಿ ಅವಳಿಗೆ ಎಲೆ ಅಡಿಕೆ ಅಂದರೆ ತುಂಬ ಇಷ್ಟ. ಅದಕ್ಕೆ ಹಾಕೊಳ್ಳೋಣ ಅಂತ ಹೇಳ್ಬಿಟ್ಟು ಎಲ್ಲರೂ ಕೂತ್ಕೊಂಡು ಹಾಕೊಂತ ಇದ್ವಿ. ಥ್ಯಾಂಕ್ ಯು, ಖಂಡಿತ ಬರ್ತೀನಿ. ಇದು ಶ್ರೀಮಂತ ಇದೆ, ಇವರು ಹೇಳ್ತಿದ್ದ ಫೋನ್ ಮಾಡ್ತೀವಿ, ಬನ್ನಿ ಆಯ್ತಾ? ಇಲ್ಲ ಪರಶಾಂಪುರ ಇನ್ನೊಂದ್ಸಲ ಊಟ ಮಾಡ್ರಿ. ಇಲ್ಲಿ ಮತ್ತೆ ಬರ್ತೀರಾ? ಇಲ್ಲ ಅಮ್ಮನ ಮಾತಾಡ್ಸ್ಕೊಂಡು ಹಂಗೆ ಪರಶಾಂಪುರ ಹೊರಡ್ಬಿಡ್ತೀನಿ. ಅಮ್ಮಿ ಬಾಯ್, ಹೋಗ್ಬಿಟ್ಟು ಬರ್ತೀವಿ. ಸುನೀತಾ ಎಲ್ರಿಗೂ ಹೇಳಿ ಹೊರಟ್ಲು. ಅಷ್ಟರಲ್ಲಿ ನಮ್ಮ ಮನೆಯವ್ರು ಬಂದರು. ಮತ್ತು ಊಟ ಮಾಡಿ ಅಂತೆಲ್ಲ ಹೇಳ್ತಿದ್ರು. ಇಲ್ಲಣ್ಣ ಆಯಿತು ಅಂತೆಲ್ಲ ಹೇಳಿದ್ಲು. ಸರಿ ಆಯಿತು, ಅವ್ರನ್ನ ಹೋಗಿ ಬಿಟ್ಟು ಬರೋಣ ಅಕ್ಕನು ಸುನೀತನ ಅಂತ ಹೇಳ್ಬಿಟ್ಟು ನಾನು ನಮ್ಮ ಮನೆಯವರಿಬ್ಬರು ಹೋದ್ವಿ. ಅವರು ಕೂಡ ಹೊರಡ್ತೀವಿ, ಟೈಮ್ ಆಯಿತು ಅಂತ ಹೇಳ್ಬಿಟ್ಟು ಹೊರಟ್ರು ಇದೇ ಕಾರಲ್ಲೇ. ನೋಡಿ ಫ್ರೆಂಡ್ಸ್, ಇದು ನಮ್ಮಮ್ಮ ಮುಸ್ರೆತ್ ಮಾತ್ರ ತಿಕ್ಕದ್ ಬಿಡಲ್ಲ, ಏನು ಬಿಟ್ಟರು ಮುಸ್ರೆ ತಿಕ್ಕದ್ ಬಿಡಲ್ಲ. ನಮ್ಮ ಅರ್ಚನಾ ಅವರಮ್ಮನ್ನೆಲ್ಲ ಅವರಮ್ಮ ಆಂಟಿನ ಆಡ್ಕೊತಿದ್ದಾಳೆ. ಅವ್ರಿಗೆ ಒಂದು ಪಾತ್ರೆ ಇರೋಂಗಿಲ್ಲ, ಅದನ್ನು ತೊಗೊಂಬಂದು ಅವರ ಅಮ್ಮ ತೊಳಿತಾ ಇರುತ್ತೆ. ನಮ್ಮನ್ನ ಇದ್ದಾರಲ್ಲ, ಅವ್ರಿಗೊಂದು ಸ್ವಲ್ಪ ಕಸ ಇರೋಂಗಿಲ್ಲ, ಅದನ್ನು ಪರಕೆ ತೊಗೊಂಡು ಗುಡಿಸ್ತಾನೆ ಇರ್ತಾಳೆ, ಆ ಥರ. ಫ್ರೆಂಡ್ಸ್, ನಮ್ಮ ಮಾವ 3 ಗಂಟೆಗೆ ತಿಂತವ್ರೆ, ಬೆಳಗ್ಗೆಯಿಂದ ಏನೂ ತಿಂದಿಲ್ಲ. ನೋಡು ಮಾಮ ಈ ಕಡೆಗೆ, ಅಮೃತ ಈ ಕಡೆ ನೋಡು. ಪಾಪ ನಮ್ಮ ಮನೆಯವ್ರು ಬೆಳಗ್ಗೆಯಿಂದ ತಿಂಡಿ ಇಲ್ಲ ಏನೂ ಇಲ್ಲ ಅಂತ ಹೇಳ್ಬಿಟ್ಟು ಹಂಗೆ ಕೂತ್ಕೊಂಡಿದ್ರು. ಇವಾಗ ಬಂದು ಊಟ ಮಾಡ್ತಿದ್ದಾರೆ, ಅದಕ್ಕೆ ಅವಳು ಆ ಥರ ಹೇಳ್ತಿದ್ದಾಳೆ. ಅಕ್ಕ ಊರಿಗೆ ಹೊಡ್ತೀನಿ ಅಂತ ಹೇಳಿ ಪಾಪ ಹೊರಟ್ರು. ಇರಿ ಅಂತ ನಾವು ಭಾಳ ಹೇಳಿದ್ವಿ, ಅವರೇ ಇರಲಿಲ್ಲ. ಸರಿ ಅಂತ ಹೇಳ್ಬಿಟ್ಟು ಅವ್ರನ್ನ ಆ ಕಡೆ ಕಳಿಸಿ ನಾವು ಇದು ಅರ್ಚನವ್ರ ಮನೆಗೆ ಹೋಗ್ಬಿಟ್ಟು ಬರೋಣ ಅಂತೇಳಿ ಹೋಗ್ತಾ ಇದ್ದೀವಿ. ಇದು ನೋಡಿ, ಇಲ್ಲಿ ಸ್ವಲ್ಪ ದೂರ ಅಷ್ಟೇ ರೋಡ್ ಚೆನ್ನಾಗಿರೋದು. ಮುಂದೆ ಒಂದು 10 ಕಿಲೋಮೀಟ್ರ್ ಅಂತೂ ರೋಡೇ ಚೆನ್ನಾಗಿಲ್ಲ. ಮತ್ತು ಇದು ನೋಡಿ ನಮ್ಮೂರು ವಾಲ್ಮೀಕಿ ದೇವಸ್ಥಾನ ತುಂಬ ಚೆನ್ನಾಗಿ ಕಟ್ಟಿದ್ದಾರೆ. ಹೊಸ ದಿನ ಕಟ್ಟಿರೋದು, 1 ಇಯರ್ ಏನೋ ಆಯ್ತು ಅಷ್ಟೇ. ತುಂಬ ಚೆನ್ನಾಗಿದೆ ನೋಡಿ. ರೋಡ್ ಯಾವ ಥರ ಇದೆ ಅಂದರೆ ಫುಲ್ಲು ತಗ್ಗು, ಒಂದು ಕಡೆ ಹೈಟು ತುಂಬ, ಒಂದು ಕಡೆ ಫುಲ್ಲು ತಗ್ಗು. ಕಾರಲ್ಲಿ ಕೂತ್ಕೊಂಡ್ರೆ ಪಾಪ ಟಚ್ ಆಗ್ತಾಯಿತ್ತು ಪಾಪ ನಮ್ಮ ಮೈದವ್ರದ್ದು ಅದು ಕಾರು. ತುಂಬ ಬೇಜಾರಾಯ್ತು. ಈ ರೋಡ್ ಬಗ್ಗೆ ಮಾತ್ರ ನಿಜವಾಗ್ಲೂ ಡೈಲಿ ಓಡಾಡೋರು ಹೆಂಗೆ ಓಡಾಡ್ತಾರೋ ಅನಿಸ್ಬಿಟ್ಟಿದೆ. ಒಂದು 5 ವರ್ಷದಿಂದ ನೋಡ್ತಾ ಇದ್ದೀನಿ, ನಿಜವಾಗ್ಲೂ ಇದು ಹಿಂಗೆ ರೋಡ್ ಇದೆ. ಒಂದು 10 ಕಿಲೋಮೀಟ್ರ್ ಅಂತೂ ಅದು ಹೆಂಗೆ ಹೋಗಿ ಹೆಂಗೆ ಓಡಾಡ್ತಾರೋ ಇಲ್ಲಿ ಊರಿನ ಜನ ಅನ್ನಿಸ್ಬಿಟ್ಟಿದೆ. ನಿಜವಾಗ್ಲೂ ಅಷ್ಟು ಬೇಜಾರಾಯ್ತು ಈ ರೋಡ್ ಬಗ್ಗೆ ಮಾತ್ರ. ಸರಿ ಅಂತ ಹೇಳ್ಬಿಟ್ಟು ನಮ್ಮೂರಿಂದ ಅರ್ಚನಾರು ಊರಿಗೆ ಹೋಗ್ತಾ ರೋಡಲ್ಲೇ ಇದು ವಲಸೆ ಬರೋದು. ಇದೇ ನಾವು ಜಾತ್ರೆ ಮಾಡಿದ್ದು ಈ ಅಮ್ಮಂದೆ. ಸೊ ಹಂಗೆ ನಾವು ಹೋಗಿರ್ಲಿಲ್ವಲ್ಲ ಜಾತ್ರೆಗೆ, ಅಮ್ಮಂಗೆ ಹೋಗಿ ಪೂಜೆ ಅಂದರೆ ನಮ್ಮ ಮನೆಯವರು ಎಲ್ಲ ಹೋಗಿದ್ರು, ನಾನು ಹೋಗಿರಲಿಲ್ಲ. ಆದರೆ ಅಮ್ಮ ನಾವೆಲ್ಲ ಹೋಗೋಣ ಅಂತ ಹೇಳ್ಬಿಟ್ಟು ಸುಮ್ಮನೆ ಆಗಿದ್ವಿ. ಸೊ ಅದಕ್ಕೆ ಎಲ್ಲರೂ, ನಾನು ನಮ್ಮ ತಂಗಿ ಎಲ್ಲರೂ ಹೋಗಿ ಅಮ್ಮಂಗೆ ಹಂಗೆ ಹೋಗಿ ಮಂಗಳಾರತಿ
ಆರತಿ ತೊಗೊಂಡು ಬರೋಣ ಅಂತ ಹೋದ್ವಿ. ನಾವೆಲ್ಲ ಪೂಜೆ ಮಾಡಿಸಿದ್ವಿ. ಅಮ್ಮ ನನ್ನ ತಂಗಿ ಇಬ್ಬರು ಪೂಜೆ ಮಾಡಿಸಿರಲಿಲ್ಲ. ಅದಕ್ಕೆ ಅವರು ಮನೆಯಿಂದ ಬೇಡ ಹಣ್ಣು ಕಾಯಿ ಎಲ್ಲ ಇತ್ತು ತೊಗೊಳ್ಳಿ ಅಂದರೆ ಇಲ್ಲ ನಾವು ಹೊರ್ಗಡೆನೇ ತೊಗೊಂಡು ಮಾಡಿಸ್ತೀವಿ ಅಂತೆಲ್ಲ ಹೇಳಿದ್ರು. ಸರಿ ಅಂತ ಹೇಳ್ಬಿಟ್ಟು ಅಲ್ಲಿ ಅಮ್ಮಂಗೆ ಹಣ್ಣು ಕಾಯಿ ಹೂವು ಎಲ್ಲ ತೊಗೊಂಡು ಅಮ್ಮನೂ ನನ್ನ ತಂಗಿ ಇಬ್ಬರು ಕೂಡ ಅಲ್ಲಿ ದೇವ್ರಿಗೆ ಪೂಜೆ ಮಾಡಿಸಿದ್ರು. ನಮ್ಮ ತಂಗಿನೂ ಪಾಪ ಹರಕೆ ಮಾಡ್ಕೊತಾ ಇದ್ರು ಈ ಅಮ್ಮಂಗೆ. ಇದೇ ನೋಡಿ ವಲಸೆ ಮಾರಮ್ಮ ಅಂದರೆ ಇದು ನಮ್ಮೂರಿಗೂ ಕೂಡ ಗ್ರಾಮ ದೇವತೆನೇ. ಲಾಸ್ಟ್ ವಿಡಿಯೋದಲ್ಲೆಲ್ಲ ಹೇಳಿದ್ದೀನಿ. ಈ ಅಮ್ಮನೇ ಇಲ್ಲಿ ಹೋಗಿ ಅದೇ ನಾವು ಎಲ್ಲ ಮಂಗಳಾರತಿ ಎಲ್ಲ ತೊಗೊಂಡು ಬಟ್ಟೆ ಎಲ್ಲ ಇಡಿಸ್ಕೊಂಡು ಹಾಗೆ ಸ್ವಲ್ಪ ಫೋಟೋಸು ಎಲ್ಲ ನಾನು ನನ್ನ ಮಗ ಎಲ್ಲರೂ ತೊಗೊಂಡ್ವಿ. ಅಲ್ಲಿಂದ ಬರ್ತಾ ನನ್ನ ತಂಗಿ ನಮ್ಮ ಪ್ರೇಕ್ಷಾ ಒಂದೇನೋ ಸರ ಏನೋ ಕೇಳ್ತಾಯಿದ್ಲು, ಅದನ್ನು ಕೂಡ ಅಮ್ಮ ಕೊಡಿಸಿದ್ರು, ಅವಳು ಇಷ್ಟಪಟ್ಟಿದ್ದಾಳೆ ಅಂತ ಹೇಳ್ಬಿಟ್ಟು. ಸರಿ ಅಲ್ಲಿಂದ ಅರ್ಚನಾ ಅವ್ರ ಮನೆಗೆ ಒಂದು 20 ನಿಮಿಷ ಅಷ್ಟೇ. ಮತ್ತು ಅಲ್ಲಿಂದ ಅರ್ಚನಾ ಅವ್ರ ಮನೆಗೆ ಬರೋಣ ಅಂತ ಬಂದ್ವಿ. ನೋಡಿ ಇಲ್ಲಿ ಎಲ್ಲ ರೋಡು ತುಂಬ ಚೆನ್ನಾಗಿದೆ. ಅವರು ಖುಷಿಪಟ್ಟರು, ಈ ಥರ ರೋಡ್ ಇದ್ದರೆ ಎಷ್ಟು ದೂರ ಬೇಕಾದರೂ ಹೋಗ್ಬೋದಕ್ಕ, ನಿಮ್ಮೂರ ಹತ್ರನೇ ಒಂದು 10 ಕಿಲೋಮೀಟ್ರು, ತುಂಬ ಚೆನ್ನಾಗಿಲ್ಲ ರೋಡು ಅಂತೆಲ್ಲ ಹೇಳಿದ್ರು. ಕಾರ್ಗೆ ಫುಲ್ಲು ಟಚ್ ಆಗ್ತಿತ್ತಕ್ಕ ಅಂತೆಲ್ಲ ಹೇಳ್ಕೊಂಡು ಬೇಜಾರು ಹಾಕ್ಕೊಂಡು ಬಂದರು. ಸರಿ ಅರ್ಚನಾ ಅವ್ರ ಮನೆಗೆ ಬಂದ್ವಿ. ಅದೇ ಅರ್ಚನಾ ಅಂದರೆ ನಮ್ಮ ನಾದಿನಿ ಅವ್ರ ಮನೆಯೇ. ಅಲ್ಲಿಗೆ ಬಂದ್ವಿ. ಅಲ್ಲೆಲ್ಲ ತುಂಬ ಚೆನ್ನಾಗಿದೆ. ನಾನು ಯಾವಾಗ ಹೋದ್ರೂ ಇಲ್ಲೇ ಇವ್ರ ಮನೆಗೆ ಇರೋದು, ನಮ್ಮೂರಿಗಿಂತ ಇಲ್ಲೇ ಜಾಸ್ತಿ ಇರೋದು. ಎಲ್ಲರೂ ಇಳ್ದಿದ ತಕ್ಷಣ ಫಸ್ಟು ಮನೆ ಒಳಗೆ ಹೋಗಲಿಲ್ಲ, ಎಲ್ಲ ಅಲ್ಲೋಗಿ ಫಸ್ಟ್ ಮರದಡೆ ಕೂತ್ಕೊಂಡು ಒಂದು 5 ನಿಮಿಷ ಆಮೇಲೆ ಮನೆಗೆ ಎಲ್ಲ ಬಂದ್ವಿ. ಇದು ಮನೆ ಸ್ವಲ್ಪ ಮಣ್ಣೆಲ್ಲ ಹೈಟ್ ಮಾಡಿದ್ರು, ಅದನ್ನು ಕೂಡ ಹೋಗಿ ನೋಡ್ಕೊಂಬಂದ್ವಿ. ಫುಲ್ಲು ತಗ್ಗಿತ್ತು. ಇವಾಗ ಮನೆಯೆಲ್ಲ ಸ್ವಲ್ಪ ಮಣ್ಣೆಲ್ಲ ಹಾಕಿ ಅದು ಹೈಟ್ ಆಗಿದೆ ಮುಂದೆ ಎಲ್ಲ, ಮತ್ತು ಮೇಲ್ಗಡೆ ಕಂಬಿ ಎಲ್ಲ ಕಟ್ಸಿದ್ರು. ಹಾಗೆ ಹೋಗಿ ನೋಡ್ಕೊಂಬಂದ್ವಿ. ಏನಾರು ಚೆನ್ನಾಗಿ ಮೂಟೆ ಇವಿಷ್ಟು ಇದು ಮತ್ತೆ ಇದು ರಾಗಿ, ಅದು ಕಡಲೆಕಾಯಿ. ಅವು ಕಡಲೆಕಾಯ, ಇದು ಜೋಳ. ಇದು ಈ ಒಟ್ಟಿನಲ್ಲಿ ಅವು ಕಡಲೆಕಾಯಿ ಜೋಳ ಇವಿಷ್ಟು. ಇವು ಹೊಸ ಮೂಟೆ ಮಾಡ್ರವೆಲ್ಲ ರಾಗಿನ. ಹುಣ್ಸೆಹಣ್ಣಿಂದ ಹೊಡೆದ ಇಲ್ಲ ನೀವು? ಟೈಮೇ ಇಲ್ಲ ಕಣತೆ, ಅಷ್ಟೊಂದೆಲ್ಲ ಕ್ಲೀನ್ ಮಾಡ್ಕೊಳಕ್ಕೆ. ನಾನು ಕೇಳ್ತಾ ಇದ್ದೀನಿ ಇದೆಲ್ಲ ಏನು ಹೊಸ ಮೂಟೆ ಎಲ್ಲ ಬಂದಿದ್ದಾವೆ ಇಲ್ಲಿ ಹಾಕಿದ್ದೀರಾ ಯಾಕೆ ಅಂತ. ಅವಳು ಆತ ಇದು ಮೊನ್ನೆ ಆಗಿದ್ದು ರಾಗಿ ಇದು ಇಷ್ಟು ಅಂತೆಲ್ಲ ತೋರಿಸ್ತಾ ಇದ್ಲು. ಹಾಗೆ ನೋಡಿ ಇದು ಬೆಕ್ಕಿನ ಮರಿಗಳೆಲ್ಲ ಎಷ್ಟು ಚೆನ್ನಾಗಿ ಮಲಗಿದ್ವು, ಅವನ್ನೆಲ್ಲ ನೋಡಿ ಖುಷಿ ಆಯಿತು. ನಮ್ಮ ಪ್ರೇಕ್ಷನು ನನ್ನ ಮಗ ಇಬ್ಬರು ಹೋಗಿ ಅದ್ರ ಜೊತೆ ಹಿಡ್ಕೊಳ್ಳೋದು ಏನೇನೋ ಮಾಡ್ತಿದ್ರು ಪಾಪ. ಪಾಪ ಅವೆಲ್ಲ ಅಷ್ಟು ಚೆನ್ನಾಗಿ ಮಲ್ಕೊಂಡಿದ್ದವು ಬೆಕ್ಕೆಲ್ಲ. ಎಲ್ಲೆಲ್ಗೋದ್ವೋ ಅಂತಲೇ ಗೊತ್ತಿಲ್ಲ, ಹಂಗೆ ಆಟ ಆಡ್ಬಿಟ್ರು ನಮ್ಮ ಪ್ರೇಕ್ಷನು ನನ್ನ ಮಗ ಇಬ್ಬರೂ ಸೇರಿಕೊಂಡು. ಅವು ಕಾಣಲೇ ಇಲ್ಲ, ಮತ್ತು ಹಂಗೆ ಮಾಡಾಕ್ಬಿಟ್ರು. ಆ ಥರ ಅವನ್ನೆಲ್ಲ ಅಟ್ಟಿಸ್ಕೊಂಡೋಗಿ ಎಲ್ಲ ಮಾಡಿದ್ರು. ಮತ್ತು ಅಮ್ಮ ನೋಡಿ ಬೆಳಗ್ಗೆಯಿಂದ ತಿರ್ಗಾ ಅಲ್ಲಿ ಉಪ್ಪಿಟ್ಟು ತಿಂದಿದ್ದಷ್ಟೇ, ಮತ್ತು ಇಲ್ಲಿ ಸಾಯಂಕಾಲ ಆಯಿತು ಏನೂ ತಿಂದೇ ಇರಲಿಲ್ಲ. ಅದಕ್ಕೆ ಅಂತ ಹೇಳ್ಬಿಟ್ಟು ಕರಿಗಡುಬು ಮಾಡೋಣಮ್ಮ, ಇದು ನೋಡಿ ಹೂರ್ಣ ಎಲ್ಲ ನಾನು ನಮ್ಮ ಅತ್ತೆ ಹೇಳಿದ್ನೆಲ್ಲ ಜಾಸ್ತಿ ಹಾಕಿ ರುಬ್ಬಿಟ್ಟಿದ್ವಿ, ಅದಕ್ಕೆ ಅಲ್ಲಿ ವೇಸ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅರ್ಚನಾರ್ ಮನೇಲಿ ಫ್ರಿಡ್ಜ್ ಇತ್ತು. ಇಲ್ಲಾದರೆ ಹುಡುಗರೆಲ್ಲ ಜಾಸ್ತಿ ಜನ ಅಲ್ಲ ಅಂತೇಳ್ಬಿಟ್ಟು ಅದ್ರ ತುಂಬ ಬಾಕ್ಸ್ ತುಂಬ ಇಲ್ಲಿಗೆ ಕಳಿಸಿದ್ವಿ. ಇಲ್ಲಾದರೆ ಹುಡುಗರೆಲ್ಲ ತಿಂದು ಖಾಲಿ ಮಾಡ್ತವೆ, ಅಲ್ಲಿದ್ದರೆ ಯಾರೂ ತಿನ್ನಲ್ಲ, ಅಮ್ಮ ಒಂದೇ ಅಲ್ವಾ ಮತ್ತು ವೇಸ್ಟ್ ಆಗುತ್ತೆ ಅಂತ ಎಲ್ಲ ಕಳಿಸಿದ್ವಿ. ನಾವು ಒಂದೇ ಒಂದು ಸ್ವಲ್ಪ ಕರ್ಕಡುಬು ಮಾಡೋಣ ಅಂತ ಹೇಳ್ಬಿಟ್ಟು ಮಾಡಿದ್ವಿ. ಏನಕ್ಕೆ ಹೇಳೋದು, ಏನಕ್ಕೆ ಯೂಸ್ ಮಾಡ್ತಾರೆ? ತುಂಬಾ ಪವಿತ್ರ ಪೂಜೆಗೆ, ದೇವರಿಗೆ. ಆಮೇಲೆ ಇದು ಒಂಬಾಳೆ ಬಿದ್ದೋಗ್ಬಿಟ್ಟಿತ್ತಂತೆ ತೋಟದಲ್ಲಿ, ಅದಕ್ಕೆ ಅಂತ ಹೇಳ್ಬಿಟ್ಟು ಅರ್ಚನಾರು ಅಣ್ಣ ತೊಗೊಂಡು ಬಂದು ಇಲ್ಲಿಟ್ಟಿದ್ದ. ಅದಕ್ಕೆ ನಮ್ಮ ತಂಗಿ ಇದ್ಬಿಟ್ಟು ನಮ್ಮ ಇದನ್ನು ಕೇಳ್ತಿದ್ದಾಳೆ, ಇದರಿಂದ ಏನು ಯೂಸ್ ಗೊತ್ತಾ ಅಂತ. ಅದಕ್ಕೆ ಅವರು ಅಡಿಕೆಕಾಯಿ ಬರುತ್ತೆ ಇದರಿಂದ, ದೇವ್ರಿಗೆ ಯೂಸ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಅಂದರೆ ಅವಳೇನು ಅಂದ್ಕೊಂಡಿದ್ದಾಳೆ ಇದ್ರ ಬಗ್ಗೆ ಗೊತ್ತಿಲ್ಲ ಅವ್ರಿಗೆ ಅಂತ ತಿಳ್ಕೊಂಡಿದ್ದಾಳೆ. ಅವರು ನಾನು ಸ್ವಲ್ಪ ತಿಳ್ಕೊಂಡಿದ್ದೀನಿ ನನಗೂ ಗೊತ್ತು ಅಂತ ಹೇಳ್ಬಿಟ್ಟು ಅವರು ಕೂಡ ಹೇಳ್ತಿದ್ರು. ನಾನು ಕರ್ಕಡುಬೆಲ್ಲ ತೇಲ್ಸಿಡ್ತಿದ್ದೆ, ಬೋಂಡಕ್ಕೂ ಕೂಡ ಕಲಸಿಟ್ಟಿದ್ದಾಳೆ. ನಾವಿದ್ಬಿಟ್ಟು ಸಂಜೆ ಹಾಲು ಕರಿಯುತ್ತಲ್ಲ, ಟೀ ಮಾಡಿಬಿಟ್ಟು ಟೀ ಮಾಡಿದಾಗ ಮಾಡೋಣ ಅಂತ ಹೇಳಿದೆ. ಸರಿ ಅಂತ ಹೇಳ್ಬಿಟ್ಟು ಇಲ್ಲಿ ನೋಡಿ ನಮ್ಮ ಪ್ರೇಕ್ಷಾ ಮತ್ತು ನನ್ನ ಮಗ ಇಬ್ಬರು ಯಾವುದೋ ಟೈರ್ ಹೊಂಚ್ಕೊಂಬಂದ್ಬಿಟ್ಟು ಆಗಲೇ ಆಟ ಆಡ್ತಿದ್ರು. ಅವಳು ಮಾಡಿಟ್ಟಿರೋದು ಸ್ವಲ್ಪ ಪಾತ್ರೆ ಎಲ್ಲ ಇತ್ತು, ಅತ್ತೆ ಬೇಗ ತೊಳೆದ್ಬಿಟ್ಟು ಹಂಗೆ ತೋಟಕ್ಕೆ ಹೋಗೋಣ ಅಂತೇಳಿ ಹೊರಟ್ವಿ. ಇದು ಆಲ್ರೆಡಿ ನಮ್ಮ ಐದವ್ರಿಗೆ ಎಳ್ನೀರಂದರೆ ತುಂಬ ಇಷ್ಟ, ಇದಕ್ಕೋಸ್ಕರನೇ ಅರ್ಚನವ್ರ ಮನೆಗೆ ಹೋದ್ವಿ ಅಂತಲೇ ಹೇಳ್ಬೋದು. ಅಂದರೆ ಎಳ್ನೀರಂದರೆ ಅವ್ರಿಗೆ ತುಂಬ ಅಷ್ಟಿಷ್ಟ ಅಂದ್ರಲ್ಲ, ತುಂಬ ಇಷ್ಟ. ಹಾಗೆ ಮೇಕೆ ಮರಿ ಎಲ್ಲ ಅದಕ್ಕೆ ನೀರಿಡಬೇಕಿತ್ತು, ಅರ್ಚನಾ ನೀರು ಅದಕ್ಕೆ ಇಡಬೇಕತ್ತೆ ಅಂತೆಲ್ಲ ಹೇಳ್ತಿದ್ಲು. ಅವಳು ನೀರು ತಗೊಬರೋದ್ರಲ್ಲಿ ನಮ್ಮ ಪ್ರೇಕ್ಷನು ನನ್ನ ಮಗ ಸೇರಿಕೊಂಡು ಆ ಮರಿಗಳನ್ನೆಲ್ಲ ಎತ್ಕೊಂಡು ನೋಡಿ.
ತೆಗಿಯ ಬಾಗಿಲು ತೆಗಿಯೋದಕ್ಕೆ. ಇದು ಅವನು ಆಟ ಆಡಿಸ್ತಿದ್ದಿದ್ದು ಮೇಕೆ ಮರಿ ಅದು ಸಿಗ್ತಾನೆ ಇಲ್ಲ, ಎಲ್ಲಿ ತೋಟಕ್ಕೆಲ್ಲ ಓಡೋಗಿತ್ತು. ತಿರ್ಗಾ ಹೆಂಗೋ ಅಲ್ಲಿಂದ ಹೊಡ್ಕೊಂಬಂದ್ಬಿಟ್ಟು ನಿಧಾನಕ್ಕೆ ಆಮೇಲೆ ಹಿಡ್ಕೊಂಡು ಅದ್ರೊಳಗಡೆ ಬಿಟ್ವಿ. ಹಂಗೆಲ್ಲ ಮಾಡ್ತಾನೆ ನನ್ನ ಮಗ, ತಿರ್ಗಿ ಹೇಳಿದ ಮಾತೇ ಕೇಳಲ್ಲ, ಹಂಗೆ ಆಡ್ತಾನೆ. ನಿಜವಾಗ್ಲೂ ಒಂದೊಂದು ಸಲ ಕೋಪ ಬರುತ್ತೆ ನನಗಂತೂ, ಒಂದೊಂದು ಸಲ ಅಯ್ಯೋ ಆಡಲಿ ಬಿಡು ಅನ್ನಿಸ್ತೈತೆ. ನೋಡಿ ನಾನು ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ನಲ್ಲ, ಅದೇ ಇದು ಹಲಸಿನ ನೋಡಿ, ಇದು ಒಂದು 10-15 kg ಇರ್ಬೋದು. ಇದು ಇನ್ನೂ ದಪ್ಪ ಆಗುತ್ತಂತೆ, ಅಷ್ಟು ದಪ್ಪ ಆಗುತ್ತಂತೆ. ಇವರೇ ಹೇಳಿದ್ದು. ಇದರಲ್ಲಿ ಕಾಯಿಗಳೆಲ್ಲ ಅದೇ ಅಷ್ಟೇ, ಅಂದರೆ ನೋಡೋಕ್ಕೆ ಫಸ್ಟ್ ಚಿಕ್ಕದಾಗಿರುತ್ತೆ, ಆಮೇಲೆ ತುಂಬ ದಪ್ಪದಾಗುತ್ತೆ ಅಂತೆಲ್ಲ ಹೇಳ್ದ. ಅಲ್ಲಿ ಕೊತ್ತಳ್ಸಿನ್ಕಾಯಿ ಮತ್ತು ಒಂದೆರಡು ಹಲಸಿನಕಾಯಿ ಇನ್ನೂ ಹಣ್ಣಾಗಿರಲಿಲ್ಲ, ಅತ್ತೆ ಬಿಸಿಲಲ್ಲಿಟ್ರೆ ಆಗುತ್ತೆ ಅಂತೆಲ್ಲ ಹೇಳ್ದ ಅವನು, ನಮ್ಮ ಯೋಗೀಶ. ಸರಿ ಅಂತ ಹೇಳ್ಬಿಟ್ಟು ಕಿತ್ತಿಸ್ಕೊಂಡು ಸೈಡ್ಗೆ ಇಟ್ವಿ. ಆಮೇಲೆ ಈ ಹೊಲದಲ್ಲೆಲ್ಲ ತುಂಬ ಸೊಪ್ಪಿತ್ತು, ಅದಕ್ಕೆ ಅಮ್ಮ ಇದ್ಬಿಟ್ಟು ಅಮ್ಮ ಸೊಪ್ಪು ಚೆನ್ನಾಗೈತೆ ಅಂತ ಹೇಳ್ಬಿಟ್ಟು ಅಮ್ಮ ಸೊಪ್ಪು ಕೊಡ್ತಾಯಿದ್ರು ತಂಗಿಗೆ. ಅವಳು ಅಮ್ಮ ಚೆನ್ನಾಗಿದೆ ಅಮ್ಮ ನನಗೆ ಕೊಡು ಅಂತೆಲ್ಲ ಹೇಳಿದ್ಲು. ಅಮ್ಮ ತೋಟದೊಳಗಡೆಗೆ ಬರಲ್ಲಮ್ಮ, ನನಗೆ ಕಾಲಾಗಲ್ಲ, ನೀವೆಲ್ಲ ಹೋಗ್ಬಿಟ್ಟು ಬರ್ರಿ, ನನ್ನ ಮಕ್ಕಳನ್ನ ನೋಡಿಕೊಂಡು ಇಲ್ಲೇ ಹೊಲದಲ್ಲೇ ಸೊಪ್ಪು ಕುಯ್ಕೊತಾ ಇರ್ತೀನಿ ಅಂತ ಹೇಳ್ಬಿಟ್ಟು ಪ್ರೇಕ್ಷನು ನನ್ನ ಮಗನ ಇಲ್ಲೇ ಇರಿಸ್ಕೊಂಡ್ರು. ಆಮೇಲೆ ನಮ್ಮ ತಂಗಿನೂ ಕೊಟ್ಲು ಸ್ವಲ್ಪ, ಅಲ್ಲಿಗೆ ಹೋಗ್ರಿ ಬೇಗ ಟೈಮ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅಮ್ಮ ತೋಟಕ್ಕೆ ಕಳಿಸಿದ್ರು. ಇವಳು ನೋಡಿ ಅದೇನೋ ಜನ್ಗೆ ಹಿಡ್ಕೊಂಡು ಹೋಗ್ತಿದ್ದಾಳೆ. ಹಂಗೆ ಸ್ವಲ್ಪ ವಿಳೆದೆಲೆ ಕಿತ್ಕೊಂಡು ಅಮ್ಮಂಗೆ, ಮತ್ತು ಕರ್ಬೇವಿನ ಸೊಪ್ಪೆಲ್ಲ ಬೇಕಿತ್ತು, ಕರ್ಬೇವಿನ ಸೊಪ್ಪೆಲ್ಲ ಕಿತ್ಕೊಂಡು ಮೇಯ್ನು ಹುಣಸೆ ಚಿಗುರಿಗೆ ಅಂತ ಹೋದ್ವಿ. ಆದರೆ ಅಲ್ಲಿ ಹುಣಸೆ ಚಿಗುರಿಗೆ ಮರಕ್ಕೆ ಹೋದಾಗ ಅಲ್ಲಿ ಒಂದು ಸ್ವಲ್ಪನೂ ಹುಣಸೆ ಚಿಗುರಿನ ಅಂದರೆ ಚಿಗುರೇ ಇರಲಿಲ್ಲ. ಗಾಯ್ಸ್, ಇದು ನಮ್ಮ ಅಕ್ಕಂಗೋಸ್ಕರ ನಾನು ಕಿತ್ಕೊಂಡ್ಬಂದಿರೋದು. ಇದು ಕರ್ಬೇವು ಸೊಪ್ಪು, ಇದು ನಿಂಬೆಹಣ್ಣು, ಇದು ವಿಳೆದೆಲೆ, ಇದು ಎಳ್ನೀರು ಗಾಯ್ಸ್. ಇನ್ನ ಸ್ವಲ್ಪ ಎಳ್ನೀರು ಅಲ್ಲೂ ಇದೆ. ಗಾಯ್ಸ್ ಅಲ್ಲಿದೆ, ಅದನ್ನು ನಾನೇ ಎತ್ಕೊಂತೀನಿ ಗಾಯ್ಸ್ ಅಂತೆ ಗಾಯ್ಸ್. ಜನ ಎಲ್ಲ ಹೇಳ್ತಾ ಇದ್ರೆ ನಾವೆಲ್ಲ ಆಡ್ಕೊತಾ ಇದ್ವಿ. ಅಥವಾ ನೀನು ಹಿಂಗಲ್ಲ ಹಿಂಗೆ ಮಾತಾಡು ಅಂತೆಲ್ಲ ಹೇಳಿ ನನಗೆ ಹೇಳ್ಕೊಡ್ತಾ ಇದ್ಲು, ಈ ಥರ ಮಾತಾಡಿ ವಾಯ್ಸ್ ಅವ್ರು ಕೊಡಿ ಅಂತೆಲ್ಲ ಹೇಳ್ಬಿಟ್ಟು ಅವಳೇ ನನ್ನ ಬದಲು ಅವಳೇ ಮಾತಾಡಿದ್ಲು. ಅದಕ್ಕೆ ಅಂತಲೇ ನಾವೆಲ್ಲರೂ ಸುಮ್ಮನೆ ಅವಳಿಗೆ ರೇಗ್ಸೋದಷ್ಟೇ ಪಾಪ. ಹಂಗಂತ ಹೇಳ್ಬಿಟ್ಟು ಎಲ್ಲರೂ ಕಿತ್ಕೊಂಡು ಮನೆಗೆ ಬಂದ್ವಿ. ಮನೆಗೆ ಬರ್ತಾಯಿದ್ವಿ. ಅವರು ನಮ್ಮ ಐದವರು ಹಿಂದೆ ಮಾತಾಡ್ಕೊಂಡು ಹಾಗೆ ಬರ್ತಿದ್ರು, ಅವರೇ ವಿಡಿಯೋ ಮಾಡಿಕೊಂಡು. ಪಾಪ ಅವ್ರಿಗೆ ತುಂಬ ಇಷ್ಟ ಈ ಥರ ಎಲ್ಲ ಹೊಲದಲ್ಲೆಲ್ಲ ಇರೋದು. ಇನ್ನು ಯಾವಾಗೋ ಬರೋದಕ್ಕ, ಹೋಗ್ಬಿಟ್ಟು ಬರೋಣ ಬನ್ನಿ ಅಕ್ಕ ಅಂತೆಲ್ಲ ಹೇಳ್ತಾಯಿದ್ರು. ಅವ್ರಿಗೋಸ್ಕರನೇ ಇವಾಗ ಅಲ್ಲಿ ಎಲ್ಲ ಊರಲ್ಲಿ ನೆಂಟರು ರಿಲೇಷನ್ ಎಲ್ಲರೂ ಬಿಟ್ಟು ಇವ್ರಿಗೋಸ್ಕರ ಅಂತಲೇ ಬಂದ್ವಿ ಅಂದ್ಕೊಳ್ಳಿ. ಹಾಗೆ ಅರ್ಚನಾ ನೋಡಿ ಎಲ್ಲ ಅಂದರೆ ನನ್ನ ತಂಗಿಗೆ ಅಂತಲೇ ಇದೆಲ್ಲ ಅವರು ಜೋಡಿಸ್ಕೊಟ್ರು. ಅವಳು ಅವ್ರ ತಮ್ಮ ತಮ್ಮ ಅಲ್ಲ ಅಣ್ಣ ಎಲ್ಲ ಜೋಡಿಸ್ಕೊಟ್ರು. ಎಳ್ನೀರು, ಕರ್ಬೇವಿನ ಸೊಪ್ಪು ಎಲ್ಲ ರಾಣಿಗೆ ಅಂತಲೇ ಕೊಟ್ಟರು. ಅವರು ಇಬ್ಬರು ಮನೆ ನೋಡಿರಲಿಲ್ಲ, ಅದಕ್ಕೆ ಅಂತ ಹೇಳ್ಬಿಟ್ಟು ಮನೆ ನೋಡ್ಕೊಂಬರ್ತೀವಿ ಅಂತ ಹೇಳ್ಬಿಟ್ಟು ಅವರಿಬ್ಬರು ಮನೆ ನೋಡೋಕ್ಕೆ ಅಂತ ಹೋಗಿ ಬಂದರು. ಹೇಗಿದೆ ಅಂದರೆ ತುಂಬ ಚೆನ್ನಾಗಿದೆ ಅಂತೆಲ್ಲ ಹೇಳ್ತಿದ್ದಾರೆ. ಸರಿ ಅರ್ಚನಾ ಅತ್ತೆ ಊರಿಗೆ ಹೊರಡೋ ಮುಂದೆ ಹಾಲು ಕರೆದ್ಬಿಟ್ಟು ಹೋಗೋಣ, ಮತ್ತು ಅಮ್ಮ ಆಂಟಿ ಅಲ್ಲೇ ಇದ್ದಾರಲ್ಲ ಅತ್ತೆ ಅಂತ ಹೇಳ್ಬಿಟ್ಟು ಕರಿತಿದ್ದಾಳೆ. ಸರಿ ನಮ್ಮ ಆಯಿತು ಕರೆದಿಟ್ಬಿಟ್ಟೆ. ಆಮೇಲೆ ಸ್ಟ್ರಾಂಗಾಗಿ ಕಾಫಿ ಮಾಡಿಕೊಡ್ತೀನತ್ತೆ, ಕಾಫಿ ಕುಡಿದ್ಬಿಟ್ಟು ಹೋಗೋಣ ಇಲ್ಲಿಂದ. ಇನ್ನು ಬೋಂಡದಿಟ್ಟು ಬೇರೆ ಇತ್ತಲ್ಲ, ಅದಕ್ಕೆ ಅಂತ ಹೇಳ್ಬಿಟ್ಟು ಕಾಫಿ ಮಾಡಿಕೊಂಡು ಕಾಫಿ ಜೊತೆಗೆ ಬೋಂಡ ತಿನ್ನೋಣ ಅನ್ನೋದು ಅವಳು ಪ್ಲ್ಯಾನು. ನೋಡಿ ಎಷ್ಟು ಚೆನ್ನಾಗಿ ಕರಿತಿದ್ದಾಳೆ. ಇವಳಿಗೆ ಹೇಳಿದ್ನಲ್ಲ ಇಂಥ ಕೆಲಸ ಬರೋದೇ ಇಲ್ಲ ಅಂತ, ಹೊಲದ ಕೆಲಸ ಆಗಲಿ ಎಲ್ಲ ಕೆಲಸ ಮಾಡ್ತಾಳೆ ಪಾಪ. ನೋಡಿ ಹಾಲೆಲ್ಲ ಎಷ್ಟು ಚೆನ್ನಾಗಿ ಕರಿತಿದ್ದಾಳೆ. ಅದಕ್ಕೆ ನಮ್ಮ ಮೈದಾ ನೀವು ಎಲ್ಲ ಹೆಂಗೆ ಕಲ್ತ್ಕೊಂಡ್ರಿ ಅಕ್ಕ, ಇಷ್ಟೊಂದೆಲ್ಲ ಕೆಲಸ ಮಾಡ್ತೀರಾ ಅಂತೆಲ್ಲ ಅವಳಿಗೆ ಮಾತಾಡಿಕೊಂಡು ನಿಂತ್ಕೊಂಡಿದ್ರು. ಸರಿ ಅಂತ ಹೇಳ್ಬಿಟ್ಟು ಟೈಮ್ ಆಗುತ್ತೆ ಅಂಥೇಳಿ ಅವಳು ಬೇಗ ಹಾಲೆಲ್ಲ ಕರೆದ್ಲು. ಹಾಲೆಲ್ಲ ಕರೆದು ಹಾಗೆ ಅದೇ ಬೋಂಡದಿಟ್ಟಿತ್ತು ಅಂತ ಎಲ್ಲ ಹೇಳಿದ್ನಲ್ಲ, ಅದನ್ನು ನಾನು ಹೋಗಿ ಹಾಕ್ತೀನಿ ಅಂತ ಹೇಳ್ಬಿಟ್ಟು ನಾನು ಹೋಗಿ ಹಾಕೋಣ ಅಂತ ಹೋದರೆ ನನ್ನ ಮಗ ಇದನ್ನು ನೀನು ಓಡಿಸ್ಲೇಬೇಕು ಅಲ್ಗನ ಅಂತ ಹೇಳ್ದ. ಸರಿ ಅದನ್ನು ಹೋಗಿ ಓಡಿಸಿ ಮತ್ತು ನಾನೇ ಕಳಿಸಿಟ್ಟಿದ್ಲಲ್ಲ, ಅದಕ್ಕೆ ನಾನು ಒಂದು ಕಡೆ ಬೋಂಡ ಮಾಡಿದೆ, ಅವಳೊಂದು ಕಡೆ ಕಾಫಿ ಮಾಡಿಕೊಟ್ಲು. ಮತ್ತು ಎಲ್ಲರೂ ಸೇರಿಕೊಂಡು ಅಲ್ಲೇ ಹೊರಗಡೆನೆ, ಅಂದರೆ ಗಾಳಿ ತುಂಬ ಚೆನ್ನಾಗಿ ಬರ್ತಿತ್ತು, ಕೂತ್ಕೊಂಡು ಬೋಂಡ ಎಲ್ಲ ತಿನ್ಕೊಂಡು ಜಾಸ್ತಿ ಹೊತ್ತು ಮುಚ್ಕೋಬಾರ್ದು ಆಮೇಲೆ. ನಮ್ಮ ತಂಗಿ ಗಂಡ ತುಂಬ ಚೆನ್ನಾಗಿದೆ ಅಕ್ಕ ಅಂತೆಲ್ಲ ಹೇಳ್ತಿದ್ರು ಬೋಂಡ ಎಲ್ಲ. ಸರಿ ಹಾಲೆಲ್ಲ ಇಲ್ಲಿ ವೇಸ್ಟ್ ಆಗುತ್ತೆ, ಅಲ್ಲಿಗೆ ತೊಗೊಳೋಣ ಅತ್ತೆ ಅಂತ ಹೇಳ್ಬಿಟ್ಟು ನಾವು ಬಾಟಲ್ ಇತ್ತು ಅದರಲ್ಲೆಲ್ಲ ಹಾಕ್ಕೊಂಡ್ವಿ. ಅವಳು ತೆಂಗಿನಕಾಯಿ ಯೂಸ್ ಮಾಡೋದಕ್ಕೆ ಬಲ್ತಿರೋದು ಕಾಯಿ ಬೇಕು ಅಂತೆಲ್ಲ ಹೇಳಿದ್ಲು. ತೆಂಗಿನಕಾಯಿ ಮತ್ತು ಇದು ಹಲಸಿನಕಾಯಿ ಒಂದೆರಡು
ಅದೇ ಹಲಸಿನಕಾಯಿ ಇದು ಎಳ್ನೀರು ಅವರು ಫೇವ್ರೆಟ್ಟು. ಯಾವುದು ಬಿಟ್ಟರು ಇದನ್ನು ಬಿಡೋಂಗಿಲ್ಲ, ಅಷ್ಟು ಇಷ್ಟ ಅವ್ರಿಗೆ. ಯಾವುದು ಬೇಡ ಅಂದ್ರೂ ಕುಡಿಯೋದಕ್ಕೆ ಎಳ್ನೀರು ಬೇಕೇ ಬೇಕು. ಅದೆಲ್ಲ ಇಟ್ವಿ, ಇದನ್ನು ಮರ್ತು ಹೋಗ್ಬಿಟ್ಟಿದ್ವಿ. ತಿರ್ಗಿ ಅಮ್ಮ ನೆನಪು ಮಾಡಿದ್ರು, ಹಾಲು ಮತ್ತು ಕಡುಬು ಎಲ್ಲ ತೇಲ್ಸಿರೋದು ತಾಳೋಣ ಅಂತ ಹೇಳ್ಬಿಟ್ಟು. ಅದು ರಾಣಿಗೆ ಸ್ವಲ್ಪ ಇಷ್ಟ ಜಾಸ್ತಿ ಕಡುಬು ಅಂದರೆ. ಸರಿ ಅಂತ ಹೇಳ್ಬಿಟ್ಟು ಅದನ್ನು ಇಟ್ಕೊಂಡ್ವಿ. ನಮ್ಮ ಯೋಗೀಶ ಅತ್ತೆ ಇದು ಒಂಬಾಳೆ ಬಿದ್ದಿದೆ, ಅಲ್ಲಿ ಹೋಗ್ತಾ ದೇವಸ್ಥಾನಕ್ಕೆ ಕೊಟ್ಟೋಗ್ಬಿಡಿ ಅಂತೆಲ್ಲ ಹೇಳೋದು. ಸರಿ ಅಂತೇಳಿ ಇಟ್ಕೊಂಡ್ವಿ. ನಾವು ಹೊರಟ್ವಿ. ಅರ್ಚನಾರಪ್ಪ ಬಂದರು. ಸರಿ ಆಯಿತು, ಅವ್ರನ್ನೂ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು, ನನ್ನ ತಂಗಿ ಗಂಡ ಇನ್ನು ಯಾವಾಗೋ ಬರೋದು, ಅಣ್ಣನ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಅವ್ರನ್ನ ಮಾತಾಡಿಸ್ಕೊಂಡು ಅಲ್ಲಿಂದ ಹೊರಟ್ವಿ. ಆವಾಗಲೇ ರೆಡಿ, ಆವಾಗಲೇ 6:30 ಆಗಿತ್ತು. ಸ್ವಲ್ಪ ಕತ್ತಲು ಕೂಡ ಆಗ್ತಾ ಬಂದಿತ್ತು. ಅಲ್ಲಿಂದ ನಾವು ಅಂದರೆ ವಲಸೆ ಆ ಊರಲ್ಲೇ ಹೋಗಬೇಕು. ಓಕೆ, ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಕಂಟಿನ್ಯೂ ಆಗುತ್ತೆ. ಥ್ಯಾಂಕ್ ಯು.